ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ನಿಮಗೆ ಮಾಡಿ ತೋರಿಸ್ತಾರೆ ಇವತ್ತು ಸೊಪ್ಪಿನ ಸಾರು. ಇದು ಆಲ್ ಇನ್ ಒನ್ ಅಂದರೆ ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಕುಕ್ಕರ್ ಇಟ್ಟು ಒಂದು ಬಟ್ಲು ಬೇಳೆನ ತೊಳೆದು ಕುಕ್ಕರಿಗೆ ಬೇಯಕ್ಕೆ ಹಾಕೋಣ. ಅದ್ರ ಜೊತೆಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, 1-3 ಈರುಳ್ಳಿ, 4 ಟೊಮೊಟೊ, ಇದು ಅಷ್ಟನ್ನು ಬೇಯಕ್ಕೆ ಹಾಕೋಣ. ಮೊದಲು ಸೊಪ್ಪು ಹಾಕೋಣ. ಯಾವುದಾದ್ರೂ ಬೆರಕೆ ಸೊಪ್ಪನ್ನ ಹಾಕ್ಬೋದು, ಚೆನ್ನಾಗಿರುತ್ತೆ. 7-8 ಹಸಿಮೆಣಸಿನ್ಕಾಯಿ, 3-4 ಟೊಮೊಟೊ, 1-3 ಈರುಳ್ಳಿ, 1-2 ಬೆಳ್ಳುಳ್ಳಿ ಹಾಕಿ ಬೇಯಕ್ಕೆ ನೀರು ಹಾಕಿ ಸ್ವಲ್ಪ ಮೆತ್ತಗಾಗೋ ಹಂಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಅದು 1-3 ವಿಷಲ್ ಆಗಲಿ. ಈಗ ವಿಷಲ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಓಪನ್ ಮಾಡಿದ್ದೀನಿ, ಬೆಂದಿದೆ. ಈಗ ಇದ್ರ ಜೊತೆಗೆ 1 ಬಟ್ಲು ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತೋರಿಸಿದ್ನಲ್ಲ, ಕೊಬ್ಬರಿ, ಬೆಂದಿರೋ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ದಂಟನ್ನು ರುಬ್ಬಕ್ಕೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಹಾಕಿ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. 4 ಗಡ್ಡೆ ಬೆಳ್ಳುಳ್ಳಿ ಹಾಕಿ ಸಣ್ಣಕ್ಕೆ ರುಬ್ಕೊಂಬರೋಣ. ಇದೀಗ ಆಗಿದೆ. ಬೇಳೆನೂ ನೋಡಿ ಈ ಥರ ಬೆಂದಿದೆ. ಇದ್ರ ಮೇಲಿರೋ ನೀರು ತೆಗೆದು ನೀಟಾಗಿ ಮಸ್ಕೋಲಿಂದ ಮಸ್ಕೊಳ್ಳೋಣ. ಅದರಲ್ಲೇ ಸ್ಮ್ಯಾಶ್ ಆಗುತ್ತೆ, ಸಾಕು. ನಿಮಗೆ ಬೇಕು ಅಂದರೆ ಅರ್ಧಂಬರ್ಧ ಮಿಕ್ಸಿಗೂ ಹಾಕ್ಕೋಬೋದು. ಮೆತ್ತಗೆ ಬೆಂದಿರೋದ್ರಿಂದ ನಾನು ಇದರಲ್ಲೇ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಆಮೇಲೆ ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು. ಇದೀಗ ಆಗಿದೆ. ಸಾಂಬಾರು ಮಾಡೋಣ. ಒಂದು ಪಾತ್ರೆಗೆ ಕಾಯಕ್ಕಿಟ್ಟು 2-3 ಸ್ಪೂನ್ ಎಣ್ಣೆ ಹಾಕೋಣ. ಇದಕ್ಕೀಗ ಅರ್ಧ ಸ್ಪೂನು ಸಾಸಿವೆ, 1 ಒಣಮೆಣ್ಸಿನ್ಕಾಯಿ, 1 ಚಿಟಿಕೆ ಇಂಗು ಹಾಕಿದರೆ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಚಿಟಪಟ ಅನ್ನಲಿ. ಇದು ಫ್ರೈ ಆದಮೇಲೆ 1 ಕಡ್ಡಿ ಕರಿಬೇವು ಹಾಕೋಣ. ಇದೀಗ ಆಗಿದೆ. ಜಜ್ಜಿಟ್ಕೊಂಡ್ವಲ್ಲ, 1 ಗಡ್ಡೆ ಬೆಳ್ಳುಳ್ಳಿನ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕಿ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ. 2 ನಾವು ಬೇಯೋಕ್ಕೂ ಹಾಕಿದ್ವಿ. ಇದಕ್ಕೆ 2 ಟೊಮೊಟೊ ಸಣ್ಣದಾಗಿ ಹೆಚ್ಚಾಕೊಂಡು ಇದು ನೀಟಾಗಿ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಇದಕ್ಕೆ ಚಿಟಿಕೆ ಅರಶಿನ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ ನೀಟಾಗಿ. ಇದು ಮೆತ್ತಗೆ ಸ್ಮ್ಯಾಶ್ ಆಗಂಗೆ ಬೆಂದ್ಕೊಳ್ಳಿ. ಇದೀಗ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋಣ. ಇದೀಗ ಮೆತ್ತಗೆ ಬೆಂದಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ. ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಕಂದ ಥರ ಸ್ವಲ್ಪ ಫ್ರೈ ಮಾಡೋಣ. ವಿಡಿಯೋ ನೋಡ್ತಿರೋದು ಎಲ್ಲರೂ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೀಗ ಕುದೀತಿದೆ. ಮಸಾಲೆ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಜಾರನ್ನ ತೊಳ್ಕೊಂಡು ಹಾಕ್ಕೊಳ್ಳೋಣ. ಆವಾಗಲೇ ಬೇಳೆ ಸ್ಮ್ಯಾಶ್ ಮಾಡೋಕ್ಕಿಂತ ಮುಂಚೆ ನೀರು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸೋಣ. ಬೇಳೆ ಬೇಯಿಸಿದ್ದನ್ನು ಸ್ಮ್ಯಾಶ್ ಮಾಡಿದ್ವಲ್ಲ, ಅದನ್ನು ಹಾಕಿ ಈಗ ಒಂದು ಸ್ವಲ್ಪ ಹುಳಿ ಹಿಂಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಿಂಡಿದ್ರೆ ಸಾಕು. ಟೊಮೊಟೊನ ಹಾಕಿರ್ತೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಪಾತಿಗೆ ಬೇಕಾದರೂ ಸ್ವಲ್ಪ ದಪ್ಪ ಮಾಡ್ಕೋಬೋದು, ರೊಟ್ಟಿ ಚಪಾತಿಗೆ. ಇನ್ನು ಮುದ್ದೆಗೆ ಆಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಕುದಿಯೋಕ್ಕೆ ಬಿಡೋಣ.
ಫ್ರೆಂಡ್ಸ್, ದಿನ ಒಂದೊಂದು ಥರದಲ್ಲಿ ಸೊಪ್ಪನ್ನ ಯೂಸ್ ಮಾಡಬೇಕು. ತುಂಬ ದೇಹಕ್ಕೆ ಒಳ್ಳೆಯದು. ಒಂದಿನ ಪಲ್ಯ, ಒಂದಿನ ಸಾಂಬಾರು, ಒಂದಿನ ಹಾಗೆ ಬೇಯಿಸಿ ಒಗ್ಗರಣೆಗೆ ಹಾಕ್ಕೊಳ್ಳೋದು, ಈ ಥರ ಎಲ್ಲ ಥರದಲ್ಲೂ ತಿನ್ನಬೇಕು. ತುಂಬಾ ಒಳ್ಳೆಯದು. ಈಗ ಕುದೀತಾ ಇದೆ ಸಾಂಬಾರು. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದೀಲಿ. ಇದೀಗ ಆಗಿದೆ ನೋಡಿ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸಿದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು. ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಯಾವುದ್ರ ಜೊತೆನಾದರೂ ತಿನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.